ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಶುಶಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನನ್ನ ಕಿಚನ್ ಅಲ್ಲಿ ರಾಗಿ ಮುದ್ದೆ ತೋರಿಸ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೆ 2 ಬೌಲ್ ನೀರು ತಗೊಂಡಿದ್ದೀನಿ. ನಾನು 2 ಬೌಲ್ ನೀರು ತಗೊಂಡು ಒಂದು ಪ್ಯಾನ್ ಅಲ್ಲಿ ಹಾಕೊಂತ ಇದ್ದೀನಿ. ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. 2 ಬೌಲ್ ನೀರಂದ್ರೆ 1 ಬೌಲ್ ನಿಮ್ಗೆ ರಾಗಿ ಹಿಟ್ಟು ಬೇಕಾಗುತ್ತೆ. 2:1 ರೇಷಿಯೋನೆ. ನೋಡಿ, 1 ಬೌಲ್ ತಗೊಂಡಿದ್ದೀನಿ, ಸೇಮ್ ಬೌಲು. ಇವಾಗ ಆ ನೀರಲ್ಲಿ 1 ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ. ಯಾಕಂದ್ರೆ ಮುದ್ದೆ ಗಂಟಾಗಲ್ಲ. ಬರೀ ನೀರಲ್ಲಿ ಡೈರೆಕ್ಟ್ ಆಗಿ ನಾವು ರಾಗಿ ಹಿಟ್ಟು ಹಾಕುವಾಗ ಗಂಟಾಗುತ್ತೆ. ಈ ತರ 1 ಸ್ಪೂನ್ ರಾಗಿ ಹಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಕೊಟ್ಬಿಟ್ಟು ಇದಕ್ಕೆ ಸ್ವಲ್ಪ 1/2 ಸ್ಪೂನ್ ತುಪ್ಪನೋ ಇಲ್ಲ 1/2 ಸ್ಪೂನ್ ಆಯಿಲ್ ಯಾವ್ದಾದ್ರು ಸರಿನೇ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ವೆಯ್ಟ್ ಮಾಡೋಣ 1 ನಿಮಿಷ 2 ನಿಮಿಷದಲ್ಲಿ. ಈ ನೀರು ಕುದಿಯಕ್ ಸ್ಟಾರ್ಟ್ ಆಗುತ್ತೆ. ಕುದಿಯುವಾಗ ನಾವು ಈ ಮಿಕ್ಕಿದೆಯಲ್ವಾ 1 ಸ್ಪೂನ್ ಎತ್ಕೊಂಡಿದ್ವಿ, ಆ ಬೌಲಲ್ಲಿರೋ ರಾಗಿ ಹಿಟ್ಟನ್ನ ಇದಕ್ಕೆ ನೀರಿಗೆ ಸೇರಿಸ್ಕೊಳ್ಳೋಣ. ನೀರಿಗೆ ಸೇರಿಸ್ಕೊಂಡ್ಮೇಲೆ ನಾವು ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ನಾನು ಹೇಳ್ತಾ ಇದ್ದೀನಿ ನೋಡಿ, 1 ಬೌಲ್ ರಾಗಿ ಹಿಟ್ಟು ಅಂದ್ರೆ 2 ಬೌಲ್ ಸೇಮ್ ಬೌಲಲ್ಲಿ ನೀರು ತಗೊಂಡಿದ್ದೀನಿ. ಅದೇ ರೇಷಿಯೋ. ನೀವು ಇನ್ನೂ ಜಾಸ್ತಿ ಮಾಡ್ಬೇಕು ಅಂದ್ರೆ ಅದನ್ನ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೋಡಿ, ಈ ತರ ರಾಗಿ ಹಿಟ್ಟನ್ನ ಸೇರಿಸ್ಬಿಟ್ಟು ಸೆಂಟ್ರಲ್ಲಿ ಸ್ವಲ್ಪ ಓಪನ್ ಮಾಡಿ ಬಿಡಬೇಕು. ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ನೀರ್ ಎಲ್ಲಾ ಕಡೆನೂ ಮೇಲ್ ಬರೋ ತರ ಮಾಡ್ಬೇಕು. ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಒಂದು 3 ನಿಮಿಷ ವೆಯ್ಟ್ ಮಾಡೋಣ. ಆ ಬೆನ್ನಲ್ಲೇ ರಾಗಿ ಹಿಟ್ಟು ಬೇಯಬೇಕು. ಬೆಂದ್ರೇನೆ ರಾಗಿ ಮುದ್ದೆ ಚೆನ್ನಾಗಿ ಬರೋದು, ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನೋಡಿ, ಇವಾಗ ಮಿಕ್ಸ್ ಕೊಡ್ತಾ ಇದ್ದೀನಿ. ಒಂದು 3 ನಿಮಿಷ ಬೆಂದ ಮೇಲೆ ಇಟ್ಟು ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ನಾವು ತುಪ್ಪ ಹಾಕಿರ್ತೀವಲ್ವಾ, ಎಲ್ಲೂ ಅಂಟ್ಕೊಳ್ದಿರ ಬರುತ್ತೆ ಚೆನ್ನಾಗಿ. ಈ ತರ ಮಿಕ್ಸ್ ಕೊಟ್ಬಿಟ್ಟು ಜಾಸ್ತಿ ಮಾಡುವಾಗ ನಾವು ಪಾತ್ರೆ ಮತ್ತೆ ಕೋಲ್ ಇಟ್ಕೊಂಡು ಮಾಡ್ತೀವಿ. ಇದು ಕಮ್ಮಿ ಕ್ವಾಂಟಿಟಿ ಮಾಡುವಾಗ ನಾವು ಈ ತರನೇ ಮಾಡ್ಕೋಬಹುದು. ಇನ್ನು 2 ಸೇರ್ಸ್ ಕೂಡ ಮಾಡ್ಕೋಬಹುದು. ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ನೀರು 4 ಬೌಲು, ಹಿಟ್ಟು 2 ಬೌಲ್, ಈ ತರ ಮಾಡ್ಕೊಳ್ಳಿ. ನೋಡಿ, ಇದು 1-2 ಮುದ್ದೆ ಆಗುತ್ತೆ, ಮೀಡಿಯಂ ಸೈಜು. ನೋಡಿ, ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದನ್ನ 1 ನಿಮಿಷ ಇಲ್ಲ 2 ನಿಮಿಷ, ಹಿಟ್ಟೆಲ್ಲ ಇತ್ತಲ್ವಾ ಮೇಲೆಲ್ಲ ಇರುತ್ತಲ್ವಾ, ಹಸಿ ಹಿಟ್ಟು ಎಲ್ಲ ಮಿಕ್ಸ್ ಆಗುತ್ತಲ್ವಾ ನೀರಲ್ಲಿ. ಇವಾಗ ನಾವು 1 ನಿಮಿಷ ಇಲ್ಲ 2 ನಿಮಿಷ ತಿರ್ಗಾ ಇದನ್ನ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಆಮೇಲೆ ತೆಗೆದು ಬಾಲ್ ಮಾಡ್ಕೊಳ್ಳೋಣ. ಇದು ತುಂಬಾ ಹೆಲ್ತಿ. ರಾಗಿ ಹಿಟ್ಟು, ರಾಗಿ ಮುದ್ದೆ ಏನಾದ್ರೂ ಹೇಳ್ಬೋದು. ನೋಡಿ, ಇವಾಗ ಓಪನ್ ಮಾಡಿದೆ. ಇವಾಗ ಅದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಒಂದು ಚಪಾತಿ ಮಾಡೋ ತವ ತಗೊಂಡಿದ್ದೀನಿ. ಸ್ವಲ್ಪ ತುಪ್ಪನೋ ಎಣ್ಣೆನೋ ಸವರ್ಕೊಂಡು ನಾವು ಮುದ್ದೆನ ಇದ್ರ ಮೇಲೆ ಮಾಡ್ಕೊಳ್ತೀನಿ. ನಾನು ತಟ್ಟೆಯಲ್ಲೆಲ್ಲ ಮಾಡಲ್ಲ, ಈ ತರ ಇದ್ರ ತವನೇ ತಗೊಳ್ಳೋದು. ನೋಡಿ, ತುಂಬಾ ಬಿಸಿಯಾಗಿದೆ. ಸ್ವಲ್ಪ ನೀರು ಪಕ್ಕಕ್ಕೆ ಇಟ್ಕೊಂಡು ಕೈನ ನೀರಲ್ಲಿ ಹಚ್ಕೊಂಡು ಈ ಬಾಲ್ನ ಕಟ್ಟಬೇಕು. ತುಂಬಾ ಬಿಸಿಯಾಗಿರುತ್ತೆ. ತುಂಬಾ ಜನ ಈ ರಾಗಿ ಮುದ್ದೆ ಮಾಡೋದೊಂದು ಇದು ಬರುತ್ತೆ, ಒಂಥರ ಮರದಲ್ಲಿ ಬರುತ್ತೆ, ಅದ್ರಲ್ಲಿ ತಗೊಂಡ್ರೆ ತುಂಬಾ ಈಸಿಯಾಗಿ ನೀವು ಅದ್ರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿರ್ಗಿಸ್ಕೋಬಹುದು. ತಿರ್ಗಿಸ್ಕೊಂಡ್ರೆ ಬಾಲ್ ಆಗುತ್ತೆ. ನನ್ನ ಹತ್ರ ಇಲ್ಲ ಅದು. ನೋಡಿ, ಈ ತರ ನಾನು ಮಾಡೋದೇ ತವಾದ ಮೇಲೆ. ನೋಡಿ, ತುಂಬಾ ಚೆನ್ನಾಗಿ ಬಂದಿದೆ ಮುದ್ದೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ. ನನಗೆ ತುಂಬಾ ಜನಕ್ಕೆ ಬರುತ್ತೆ, ಬರ್ದೇ ಇದ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನು. ನೋಡಿ, ಈ ತರ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಾನು ಮಸಾಲೆ ಸಾರನ್ನು ಮಾಡಿದ್ದೀನಿ, ಅದ್ರ ಜೊತೆಗೆ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ, ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು.